ನಮಸ್ಕಾರ ರೈತ ಬಾಂಧವರಿಗೆ. ತುಂಬಾ ಜನರದ್ದು ತಲೆನಲ್ಲಿ ಇವಾಗ ಒಂದು ಪ್ರಶ್ನೆ ಬರ್ತಾ ಇರೋದೇನು ಅಂತಂದ್ರೆ, ಕೊಬ್ಬರಿ ದರ ಯಾವಾಗ ಜಾಸ್ತಿ ಆಗುತ್ತೆ ಅಥವಾ ತೆಂಗಿನಕಾಯಿ ದರ ಯಾವಾಗ ಜಾಸ್ತಿ ಆಗುತ್ತೆ ಅವಾಗ ಮಾತ್ರ ನಮ್ಮ ರೈತರು ಭೂಮಿಯಲ್ಲಿ ಕೆಳಗಡೆ ಏನ್ ಬೀಳ್ತಾ ಇದೆ ಅಂತ ಅನ್ನೋದನ್ನ ನೋಡ್ತಾರೆ. ಅಂದ್ರೆ ಇದು ಹೇಳಕ್ಕೆ ಏನ್ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ತೆಂಗಿನ ತೋಟದಲ್ಲಿ ಹರಳು ಉದುರುವಂತದ್ದು ಸಮಸ್ಯೆ ತುಂಬಾ ಜನಕ್ಕೆ ಕಾಡ್ತಾ ಇದೆ. ಅದನ್ನ ನೀವೆಲ್ಲರೂ ಗಮನಿಸ್ತಾ ಬಂದಿದ್ದೀರಾ. ನನಗೆ ಇರುವಂತ ಒಂದು ಅನುಭವದ ಲೆಕ್ಕದಲ್ಲಿ ನಾವು ನೋಡಿದ್ವಿ ಅಂತ ಹೇಳಿದ್ರೆ, ಪ್ರತ್ಯೇಕವಾಗಿ ತೆಂಗಿನ ತೋಟ ಮಾತ್ರ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ರೈತರು ಸರಿಯಾಗಿ ಅದರದ್ದು ಸಾಧಕ ಬಾಧಕ ನೋಡಿಕೊಂಡು ಯಾವ ಒಂದು ಸಂದರ್ಭದಲ್ಲಿ ಎಷ್ಟು ನೀರು ಕೊಡಬೇಕು, ಎಷ್ಟು ಗೊಬ್ಬರ ಕೊಡಬೇಕು, ಸಾವಯವ ಗೊಬ್ಬರ ಎಷ್ಟು ಕೊಡಬೇಕು ಅನ್ನೋದನ್ನೆಲ್ಲ ನೋಡಿ ನಿಯಮಿತವಾಗಿ ಇದನ್ನ ಮಾಡ್ತಾ ಬಂದಿರೋರು ಲಾಭ ತಗೊಂಡಿರೋದನ್ನ ನೋಡ್ತಾ ಬಂದಿದ್ದೀವಿ ನಾವು. ಆದ್ರೆ ತುಂಬಾ ಜನ ಅಂದ್ರೆ ಶೇಕಡ ಒಂದು 90% ಜನ ಅಂತ ನಾವು ಹೇಳ್ಬೋದು, ಅವ್ರಿಗೆ ಸಪರೇಟ್ ಆಗಿ ತೆಂಗಿನ ಗಿಡಕ್ಕೆ ಅಂತ ಹೇಳಿ ಅಂತ ಯಾವುದೇ ಒಂದು ಆರೈಕೆ ಮಾಡೋದಿಲ್ಲ. ಅಕಸ್ಮಾತ್ ಮಾಡಿದ್ರು ಕೂಡ ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದಂಗೆ ಒಂದ್ ಸ್ವಲ್ಪ ಉಪ್ಪು ಅಥವಾ ಅದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ನೀವು ನನ್ನ ಹಳೆ ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ, ಉಪ್ಪನ್ನು ಬಳಸಬೇಕಾ ಬೇಡವಾ ಅಂತ ಹೇಳಿ ಅಂತ. ಉಪ್ಪು ಮತ್ತೆ ಒಂದಿಷ್ಟು ತಿಪ್ಪೆ ಗೊಬ್ಬರ ಅಥವಾ ಕುರಿ ಗೊಬ್ಬರನ ಹಾಕಿ ಮುಗಿಸಿದ್ರೆ ಮುಗೀತು. ಈ ಪದ್ಧತಿಯಲ್ಲಿ ಜಾಸ್ತಿ ನಿರ್ವಹಣೆ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಡಿಕೆ ಗಿಡಕ್ಕೆ ನಾವು ಹೇಗೆ ಆರೈಕೆ ಮಾಡ್ತೀವೋ ಅಥವಾ ಬೇರೆ ಯಾವುದೇ ಒಂದು ಬೆಳೆಗೆ, ಈಗ ಭತ್ತನೇ ಆಗ್ಬೋದು ಅಥವಾ ಮೆಕ್ಕೆಜೋಳನೇ ಆಗ್ಬೋದು, ಯಾವುದೇ ಒಂದು ಬೆಳೆಗೆ ನಾವು ಯಾವ ರೀತಿ ಗೊಬ್ಬರದ ಆರೈಕೆ ಮಾಡ್ತೀವೋ ಅದೇ ರೀತಿನಲ್ಲಿ ತೆಂಗಿನ ತೋಟಕ್ಕೂ ಕೂಡ ನಿರ್ವಹಣೆ ನಾವು ಗೊಬ್ಬರದ್ದು ಮಾಡಲೇಬೇಕಾಗತ್ತೆ. ಅದರಲ್ಲೂ ಎಸ್ಪೆಷಲಿ ನೀವು ಪೊಟ್ಯಾಶ್ ಅಂಶ ಅಂತೂ ಒಂದ್ ಸ್ವಲ್ಪ ಕೊಡ್ಲೇಬೇಕಾಗತ್ತೆ. ಓನ್ಲಿ ದೆನ್ ಅವಾಗ ಏನಾಗುತ್ತೆ, ಪೊಟ್ಯಾಶ್ ಅಂಶ ಕೊಡುವಾಗ ಏನಾಗುತ್ತೆ, ಬರೀ ನಿಮ್ದು ಇಳುವರಿ ಅಥವಾ ಕೊಬ್ಬರಿ ಸಂಖ್ಯೆ ಜಾಸ್ತಿ ಆಗುತ್ತೆ, ಕಾಯಿ ಸಂಖ್ಯೆ ಜಾಸ್ತಿ ಆಗುತ್ತೆ ಅನ್ನೋದಷ್ಟೇ ಅಲ್ಲ, ನೀರಿನ ನಿರ್ವಹಣೆ ಕೂಡ ಗಿಡದೊಳಗಡೆ ಮಾಡ್ಲಿಕ್ಕೆ ಅದು ಅವಕಾಶ ಮಾಡಿಕೊಡುತ್ತೆ ಯಾವುದು ಪೊಟ್ಯಾಶಿಯಂ ನಾವು ಕೊಡೋದ್ರಿಂದ. ಹಾಗಾಗಿ ವರ್ಷದಲ್ಲಿ ನಾವು ಹೇಳೋದು ಒಂದು ಗಿಡಕ್ಕೆ ಕಡಿಮೆ ಅಂದ್ರೂ ಕೂಡ 1.5 ಇಂದ 3 kg ಸಾಮಾನ್ಯ ಪೊಟ್ಯಾಶ್, ಈಗ MOP ಅಂತ ಏನ್ ಹೇಳ್ತೀವಿ, ಅದನ್ನ ಕೊಡೋದು ಮುಖ್ಯ ಆಗತ್ತೆ. ಇದ್ರ ಜೊತೆಗೆ ಹರಳು ಉದುರುವಂತದನ್ನ ಏನು ಸಮಸ್ಯೆ ನೀವು ನೋಡ್ತಾ ಇದ್ದೀರಾ ಅಂದ್ರೆ, ಸಣ್ಣ ಒಂದು ಹರಳಿಂದ ಹಿಡಿದು ಆಲ್ಮೋಸ್ಟ್ ಒಂದು 3/4 ಭಾಗ ತಯಾರಾಗಿರ್ತಕ್ಕಂಥ ಕಾಯಿ ಕೂಡ ಬೀಳೋವಂಥದನ್ನ ನಾವು ನೋಡ್ತಾ ಬರ್ತೀವಿ. ಅಳಿಲಿಂದ ಬೀಳೋದು ಬೇರೆ, ಅದು ಸಮಸ್ಯೆ ಬೇರೆ ಆಗುತ್ತೆ. ಬಟ್ ನಾವೀಗ ಹೇಳ್ತಾ ಇರೋದೇನು ಫಿಸಿಯಾಲಜಿಕಲ್ ಡ್ರಾಪಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಸಾಕಷ್ಟು ಹರಳು ಬರುತ್ತೆ, ಆದ್ರೆ ಬಂದಷ್ಟು ಹರಳು ಕೂಡ ಪೂರ್ತಿ ಕಾಯಿಯಾಗಿ ಕನ್ವರ್ಟ್ ಆಗಿ ಗೊನೆ ಒಳಗಡೆ ಉಳಿಯಲ್ಲ. ಅದನ್ನ ಉಳಿಸ್ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಈ ಪೊಟ್ಯಾಶ್ ಅಂತ ಏನ್ ಹೇಳಿದ್ರೆ, ಈಗ ಸಾಮಾನ್ಯಕ್ಕೆ 1 ಎಕರೆಗೆ ಅಂತಂದ್ರೆ 50 ಗಿಡ ಲೆಕ್ಕ ತಗೊಂಡು ಅಂತ ಹೇಳಿದ್ರೆ, ಒಂದು 50 ಗಿಡಕ್ಕೆ ನೀವು ಕಡಿಮೆ ಅಂದ್ರೂ ಕೂಡ ಒಂದು ಹೆಚ್ಚು ಕಮ್ಮಿ 1 ರಿಂದ 1.5 ಬ್ಯಾಗ್ ಪೊಟ್ಯಾಶ್. ಅದ್ರ ಜೊತೆಗೆ ಹರಳು ಉದುರದಲ್ಲೇ ಇರ್ಲಿ ಅಂತ ಅನ್ನೋ ಹಾಗೆ ಸೂಕ್ಷ್ಮ ಪೋಷಕಾಂಶ ಇರ್ತಕ್ಕಂಥ ಯಾವುದೇ ಒಂದು ಗೊಬ್ಬರನ ನೀವು ಮಿಕ್ಸ್ ಮಾಡಿ ಭೂಮಿಗೆ ಕೊಡೋದು ಮುಖ್ಯ ಆಗುತ್ತೆ. ಇತ್ತೀಚಿನ ದಿನದಲ್ಲಿ ಸೂಕ್ಷ್ಮ ಪೋಷಕಾಂಶಗಳದ್ದು ಬೆಲೆ ಕೂಡ ಜಾಸ್ತಿ ಇರೋದ್ರಿಂದ ನಾವು ಡೈರೆಕ್ಟ್ ಸಾಯಿಲ್ ಅಪ್ಲಿಕೇಶನ್ ಮಾಡೋ ಬದಲು ನೀರಲ್ಲಿ ಕರಗಿಸ್ಬಿಟ್ಟು ಕೊಡೋದು ಉತ್ತಮ ಅಂತ ಅನ್ನೋದನ್ನ ಒಂದು ಸಲಹೆ ಈ ಮೂಲಕ ನಿಮ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ. ಅದೇನಪ್ಪಾ ಅಂತ ಹೇಳಿದ್ರೆ, ಹೆಚ್ಚು ಕಮ್ಮಿ 200 ಲೀಟರ್ ನೀರು ತಗೊಂಡು ಅಂತ ಹೇಳಿದ್ರೆ, ಅದರ ಒಂದು ಬ್ಲಾಸಮ್ ಪಿಟಿ, ಐಸಿರಿ ಬ್ಲಾಸಮ್ ಪಿಟಿ ಅಂತ ಹೇಳಿ ಬರುತ್ತೆ, ಅದು ಒಂದು 50 ಗ್ರಾಮ್ ಅಷ್ಟು ಹಾಕೊಂಡು, ಜೊತೆಗೆ ಇದು ಪೊಟ್ಯಾಶ್ ಏನಿದೆ ಅದನ್ನ ಒಂದು 5 kg ಇಂದ 10 kg ಅಷ್ಟು ಮಿಕ್ಸ್ ಮಾಡ್ಕೊಂಡು, ಪ್ರತಿ ಗಿಡದ ಪಾತಿ ಅಂತ ಏನ್ ಮಾಡ್ಕೊಂಡಿರ್ತೀವಿ ಅಂದ್ರೆ ಬೇರು ಬರುವಂತ ಜಾಗ ಏನಿರುತ್ತೆ, ಪ್ರತಿ ಒಂದು ಗಿಡದ ಪಾತಿ ಜಾಗದಲ್ಲಿ 5 ರಿಂದ 10 ಲೀಟರ್ನಷ್ಟು ಪ್ರತಿ 3 ತಿಂಗಳಿಗೊಮ್ಮೆ ನೀವು ಮಾಡ್ತಾ ಬಂದ್ರೆ ಕಂಟಿನ್ಯೂಸ್ ಆಗಿ ನೀವು ಬೆಳೆನ ನೋಡ್ಲಿಕ್ಕೆ ಸಾಕಾಗುತ್ತೆ. ಸೊ ಹಾಗಾಗಿ ಇದು ಬ್ಲಾಸಮ್ ಪಿಟಿ ಅಕಸ್ಮಾತ್ ಯಾರಿಗಾದ್ರೂ ಸಿಕ್ಕಿಲ್ಲ ಅಥವಾ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತಿಳಿಸಿ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ನಾವು ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ತುಂಬಾ ಜನ ಏನ್ ಹೇಳ್ತಾರೆ, ಸೈಂಟಿಸ್ಟ್ ಗಳಾಗ್ಲಿ ಅಥವಾ ಸ್ವಲ್ಪ ವಿಷಯ ತಿಳ್ಕೊಂಡಿರೋರು ಏನಾಗ್ಲಿ, ಹರಳು ಉದುರುತ್ತೆ ಅಂದ ತಕ್ಷಣ ಬೋರಾನ್ ಹಾಕು. ಸರಿ, ಬೋರಾನ್ ಎಷ್ಟು ಹಾಕ್ಬೇಕು, ಯಾವ ಒಂದು ಕಂಟೆಂಟ್ ಇರುವಂತ ಬೋರಾನ್ ನಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುವಂತದನ್ನ ತಗೊಂಡ್ ಬಂದು ಹಾಕಿದ್ರೆ ಕೆಲಸ ಆಗತ್ತಾ? ಸಾಮಾನ್ಯಕ್ಕೆ ಕೆಲಸ ಆಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಕೇವಲ ಬೋರಾನ್ ಉಪಯೋಗ ಮಾಡೋದ್ರಿಂದ ಮಾತ್ರ ಹರಳು ಉದುರೋದ್ರಿಂದ ನಿಲ್ಲಿಸಬಹುದು ಅಂತ ಅನ್ನೋದು ತಪ್ಪಾಗತ್ತೆ. ಯಾಕಂದ್ರೆ ಇದು ನಾವು ಪೂರ್ತ ಒಂದು ಕಾಂಪೋನೆಂಟ್ ಅಂತ ನೋಡ್ಕೊಂಡಾಗ ಕೇವಲ ಬೋರಾನ್ ಒಂದೇ ಆಗೋದಿಲ್ಲ, ಜಿಂಕು ಬೇಕಾಗುತ್ತೆ, ಮ್ಯಾಂಗನೀಸ್ ಬೇಕಾಗುತ್ತೆ, ಕಾಪರು ಕೂಡ ಬೇಕಾಗುತ್ತೆ, ಜೊತೆಗೆ ಮಾಲಿಬ್ಡಿನಮ್ ಕೂಡ ಬೇಕಾಗುತ್ತೆ. ಹಾಗಾಗಿ ಯಾವ್ಯಾವ್ದು ಎಷ್ಟೆಷ್ಟು ಅಂತ ಗೊತ್ತಾಗದೇ ಇರುವಂತ ಸಂದರ್ಭದಲ್ಲಿ ಕೇವಲ ಬೋರಾನ್ ಉಪಯೋಗ ಮಾಡಿಕೊಂಡು ಆಗುವಂತ ಲಾಭವನ್ನು ಕೂಡ ನಷ್ಟ ಮಾಡ್ಕೊಳ್ಳೋದು ಬೇಡ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಂದಟ್ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಸಂದೇಶ. ಇದು ಅಕಸ್ಮಾತ್ ಈಗ ಬ್ಲಾಸಮ್ ಪಿಟಿ ಯೂಸ್ ಮಾಡ್ಲಿಕ್ಕೆ ಸಿಕ್ಕಿಲ್ಲ ಅಂತ ಅನ್ನೋದಾದ್ರೆ, ಇನ್ನೊಂದು ಐಸಿರಿ GM 2.1 ಅಂತ ಹೇಳಿ ಬರುತ್ತೆ, ಅದು 3/4 kg ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ನಿಮ್ಗೆ 1 ಎಕರೆಗೆ ಅಂದ್ರೆ ಒಂದು 50 ಗಿಡಕ್ಕೆ ನೀವು ಲೆಕ್ಕ ತಗೊಂಡ್ರೆ ಹೆಚ್ಚು ಕಮ್ಮಿ 2 ರಿಂದ 3 ಪ್ಯಾಕೆಟ್ ಅನ್ನೋಷ್ಟು, ಅಂದ್ರೆ 2/4 kg ಇಂದ 3.5 kg ವರ್ಗ ನೀವು 1 ಎಕರೆಗೆ ಉಪಯೋಗ ಮಾಡಬಹುದು. ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ನಮ್ಮನ್ನ ಸಂಪರ್ಕಿಸಿ.